ಇವತ್ತು ಸಾಲಿಗೆ ಬಂದಿದ್ದ ಇಶು ಬಂದಿದ್ದ ಯಾಕೆ ಕೇಳಕತ್ತೀನಿ ಇವತ್ತು ದವಾಖಾನೆಯಿಂದ ಡಾಕ್ಟರ್ಸ್ ಗುಳಿಗೆ ಕೊಡಕ್ ಬಂದಿದ್ರು ಜಂತಿನ ಗುಳಿಗೆ ಗುಳಿಗೆ ಅಂದ್ರೆ ಏನು ನಂಗೆ ಗೊತ್ತೇ ಇಲ್ಲಲ್ಲ ನಮ್ಮ ಹೊಟ್ಯಾಗ ಹುಳ ಇರ್ತಾವಲ್ಲ ಜಂತು ಅವು ಹೋಗಕ್ಕ ಅವು ಗುಳಿಗೆ ಕೊಡ್ತಾರೆ ನಿನಗೆ ಏನಾರ ಆರಾಮಿಲ್ಲ ಅಂದ್ರೆ ಅವು ಡಾಕ್ಟರ್ ಕಡೆ ಹೋಗಿ ಇಸ್ಕೋ ಸಿಗ್ತಾವ ನೋಡು ನಾವು ಹೊರಗೆ ಹೋಗಿ ಆಟ ಆಡಿರ್ತೀವಿ ಕೆಸರು ಒಳಗೆ ನಮ್ಮ ಕೈ ಒಳಗೆಲ್ಲ ಜರ್ಮ್ಸ್ ಇರ್ತಾವು ಹಂಗೆ ಎಲ್ಲೆಲ್ಲ ಮುಟ್ಟಿ ಬಂದಿರ್ತೀವಿ ಕೈಕಾನ ಹೋಗಿರ್ತೀವಿ ಹಂಗೆ ಕೈ ತಗೊಳ್ಳಾರ್ದ ಊಟ ಮಾಡ್ತೀವಿ ನಮ್ಮ ಬಾಯಿಂದ ಹಂಗೆ ಜಂತ್ ಹೊಕ್ಕಾವು ಅದಕ್ಕೋಸ್ಕರ ಅದನ್ನು ಉಂತಾರೆ ಕೈ ತಗೊಳ್ಳಾರ್ದ ನಾವು ಊಟ ಮಾಡಿದ್ರೆ ಬಾಯಾಗ ಹೋಗ್ಬಿಡ್ತವೆ ನಾವು ಅವು ಸಣ್ಣ ಸೂಕ್ಷ್ಮ ಆಗಿರ್ತಾವು ನಾವು ಕೈ ತಗೊಳ್ಳಾರ್ದ ಊಟ ಮಾಡಿದ್ರೆ ನಮ್ಮ ಬಾಯಾಗ ಹೋಗ್ಬಿಡ್ತಾವು ಅವು ಹೋಗಿದ್ ನಮಗ ಹಂಗೆ ಗೊತ್ತೂ ಆಗಲ್ಲ ಹೌದಾ ಹಿಂಗೂ ಹೋಕ್ಕವೆ ನಾವು ಇಲ್ಲಿಂದ ಏನಾಗುತ್ತೆ ನಮ್ಮ ದೇಹಕ್ಕೆ ಏನ್ ತೊಂದರೆ ಆಗುತ್ತೆ ಏನಾರ ಹೋಗುತ್ತೇನು ಅವು ನಮ್ಮ ಮೈಯಾಗ ಹೋಗಿ ನಮ್ಮ ಬೆಳವಣಿಗೆ ಕಮ್ಮಿ ಆಗ್ತಾವು ಆರೋಗ್ಯ ಕೆಡ್ತೈತಿ ಇಷ್ಟೆಲ್ಲ ಆಕ್ಕಾವು ಅದ್ರ ಸಂಬಂಧ ಜಂತುಗಳು ನಮ್ಮ ದೇಹದಾಗೆ ಹೋದಾಗ ಮಾನಸಿಕ ಬೆಳವಣಿಗೆ ಕಮ್ಮಾಗುತ್ತದೆ ರಕ್ತಹೀನತೆ ಆಗುತ್ತದೆ ಅಪೌಷ್ಟಿಕತೆ ಆಗುತ್ತದೆ ಇಷ್ಟೆಲ್ಲ ಆಗುತ್ತದೆ ಹೌದಾ ಇದು ಹಿಂದೆ ಇಷ್ಟೆಲ್ಲ ಅದಾವ ಹಾಗಾದ್ರೆ ಈಗ ನನಗೆ ಗುಳಿಗೆ ಕೊಡು ಸಿಗ್ತಿಲ್ಲ ಮತ್ತ ಈಗ ಎಲ್ಲಿ ಸಿಗ್ತಾವವು ದವಾಖಾನೆ ಸಿಗ್ತಾವು ನಮ್ಮ ಸಾಲಾಗ ಬಂದು ಕೊಡ್ತಾರ ನಾವು ಹೋಗಿ ಇಸ್ಕೊಂಡು ನುಂಗ್ಬಹುದು ಈಗ ಸದ್ದ ಹೋಗಿ ದವಾಖಾನೆಗ ಸರ್ಕಾರ ದವಾಖಾನೆಗೆ ಹೋಗಿ ಗುಳಿಗೆ ತಗೊಂಡು ಸಿಗ್ತೀನಿ ಇದು ಏನಾಗ್ತಿದೆ ನಿನಗೆ ಗೊತ್ತಾತಿಲ್ಲ ನೀನು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ತಿಳಿಸಿ ಹೇಳಿಕೊಡ್ಬೇಕು ನೋಡು ಸರ್ಕಾರ ದವಾಖಾನೆಗೆ ಸಿಗ್ತಾವು ಅಂತ ಹೇಳಬೇಕು ಈಗ ನೀ ತಿಳಿಸಿದಿಲ್ಲ ನನಗೆಲ್ಲ ಗೊತ್ತಾಯ್ತು ನಾನು ನಾಳೆಗೆ ಶಾಲೆಗೆ ಹೋಗಿ ಎಲ್ಲಾರ್ಗೂ ಮಿಸ್ ಮಾಡ್ಲಾರ್ದೆ ಹೇಳ್ತೀನಿ ಮತ್ತು ನಮ್ಮ ಮಮ್ಮಿ ಪಪ್ಪಾಗೂ ಹೇಳ್ತೀನಿ ಗುಡ್ ಹಿಂಗೆ ಹೇಳಿ ಎಲ್ಲಾರ್ಗೂ ಜಂತಿನ ಗುಳಿಗೆ ನುಂಗಕ್ಕೆ ಹೇಳು ನಿಮ್ಮ